ಇದ್ದಾಗೆ ನಿನ್ನೆ ನಮ್ಮ ಹಿಂದೂ ಹುಲಿ ಸೋಕಾಲ್ಡ್ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತ ಹೇಳ್ಕೊತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೆ ಏನು ಹೇಳ್ಬೇಕಾಗಿಲ್ಲ. ಮಹಾನುಭಾವನಿಗೆ ನನಗೆ ಕೆಲವೊಂದು ಹೇಳ್ತಾನ ಈಗ ನೋಡಿ ಇಫ್ತಿಯಾರ್ ಕೂಟದಲ್ಲಿ ಆರಿ ಹಿಂದೂ ಹುಲಿ ಬರ್ಲಿ ಇದು ಪುತ್ರ ಕೊಡ್ಲಿ ಎಲ್ಲೋಗಿದ್ದಪ್ಪ ನೀನ್ ಹಿಂದೂ ಹುಲಿ ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ ಸ್ವಯಂ ಇವೆಲ್ಲ ಫೋಟೋ ನಿಮ್ ಕಡೆ ಗೊತ್ತಿಲ್ಲ, ಯಾರಿಗೇನು ಗೊತ್ತಿಲ್ಲ ಅಂತ. ನನ್ನ ಜೊತೆನೆ ಇವರು ಬಂದು ಅಂದು ಪ್ರಾರ್ಥನಾಕ್ಕೆ ಈದ್ಗಾ ಮೈದಾನ ಬಂದಿದ್ರು. ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೇಕು ಮೋಸ್ಟ್ಲಿ. ನನ್ನ ಜೊತೆನೆ ಇವ್ರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ. ಇಲ್ಲಿ ಈದ್ಗಾ ಮೈದಾನದ ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಗೊತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ, ಮುಸಲ್ಮಾನರು ಬೈತಾರ. ಮತ್ತು ಅವಾಗ ನೀವು ಕೇಳ್ಬೇಕು, ನಿಮ್ಗೂ ಏನಾಗ್ಯದ ಸುಮ್ಮನೆ ಜಬರ್ಸ್ಬಿಡ್ತಾನೋ, ನೀವು ಕೇಳ್ಬೇಕು ಅವ್ರಿಗೆ. ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ, ಅಲ್ಲಾಹು ಅಕ್ಬರ್ ಅಂದಿದ್ದಿ, ಟೊಪ್ಗೆ ಹಾಕೊಂಡಿದ್ದಿ, ಇದು ಮಾಡಿದ್ವಿ. ಒಂದರ 4-5 ಫೋಟೋ ಅದಾವೆಲ್ಲ ಕಳಿಸಿದಾರೆ ಅವರೆಲ್ಲರೂ. ಅಂದ್ರೆ ನಿಮಗೂ ಗೊತ್ತೈತೆ ಅದೇನೋ ಹೊಸದಾಗೆಲ್ಲ. ಮತ್ತು ಇವ್ರ ನಾಲ್ಗೆ ಹರಿ ಬಿಟ್ಟದ್ರಿಂದ ಇವ್ರನ್ನ ಬಿಜೆಪಿನೂ ಹೊರಗೆ ಹಾಕ್ಯಾರ. ಉಚ್ಚಾಟಿತ ಹಿಂದೂ ಹುಲಿ. ಆದ್ರೆ ಆಶ್ಚರ್ಯ ಆಗೈತೆ, ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿಜೆಪಿ ಅವರು ಹಿಂದೂಗಳು, ಹಿಂದೂ ಪರ ಇದು ಮಾಡ್ತಿದ್ವಿ. ಬಿಜೆಪಿಗೆ ಇಲ್ಲ ಇವರು ಕೇಳಿಲ್ಲ ಯಾರ ಪ್ರಶ್ನೆ. ನನ್ನ ಟೆಕ್ಸ್ಟ್ ಬಂತು ನಿನ್ನೆ ಬಂತಲ್ಲ, ಅವರೆಲ್ಲ ಲಿಂಗಾಯತರು ಮಾಡ್ಲಿ, ನಾವು ಬಿಜೆಪಿ ಅವರೆಲ್ಲ ಹಿಂದೂ. ಇವ್ರು ಯಾವ ಬಿಜೆಪಿಗೆ ಅದಾರ ಈಗ ಹೊರಗೆ ಹಾಕಿದಾರ. ಇವ್ರು ಸಹೋದರೊಬ್ಬರು ಬಂದಿದ್ರು, ಅಣ್ಣವರು ಈಶ್ವರಪ್ಪನವ್ರು, ಅವರು ಉಚ್ಚಾಟಿತ್ರೆ. ಇಬ್ರು ಉಚ್ಚಾಟಿತ ಅಣ್ಣ ತಮ್ಮ ಸಹೋದರಗಳು ಬಂದು ಇಲ್ಲಿ ಮಾತನಾಡಿದ. ಬಿಜೆಪಿ ನಾವು ಭಾರತೀಯರು, ನಾವೆಲ್ಲ ಭಾರತೀಯರು ನಂಬರ್ 1. ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಿನ ನಡೆದಾಗೂ ಕೂಡ ಫಸ್ಟ್ ರೆಸಲ್ಯೂಷನ್ ನೀತಿ ತಾವು ಮೂಡಿದಿರಿ. ನಾವೆಲ್ಲರೂ ಭಾರತೀಯರು, ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು, ಎರಡು ಮಾತಿಲ್ಲ. ಆದ್ರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದಾವೆ, ಹಾಗೆ ಲಿಂಗಾಯತ ಒಂದು ಧರ್ಮ. ಜೈನರಿಗೆ 2014ರಾಗ 2014ರಲ್ಲಿ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು. ಯಾವಾಗ 2014ರಾಗ ಜೈನರಿಗೆ ಮಾನ್ಯತೆ ಕೊಡ್ತು. ಅವಾಗ ಯಾರಕ್ಕೆ ಇವರು ಮಾತನಾಡ್ಲಿಲ್ಲ, ಯಾವ ಸ್ವಾಮಿಗಳು ಮಾತಾಡ್ಲಿಲ್ಲ, ಯಾವ ಬಿಜೆಪಿ ಅವರು ಮಾತಾಡ್ಲಿಲ್ಲ. ಮುಂದೆ ಇವರು ಅಧಿಕಾರಕ್ಕೆ ಬಂದ್ರು 2014ರಲ್ಲಿ. ಅದು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ರ. ಜನರು ಕೊಟ್ಟಂತ ಮಾನ್ಯತೆ ಅದಕ್ಕಿಂತ ಮೊದಲು ಸಿಖ್ಖರು ಕೊಟ್ಟಿದ್ರು. ಅದು ಸ್ವಲ್ಪ ಹಳೇದಾಗಿದೆ, ಹೊಸದ ಹೇಳ್ತೀನಿ ನಾನು. ಮತ್ತೆ ಕೇಳಿದ್ರೆ ಅದು ಬಹಳ ಹಳೇದೈತ್ ಬಿಡ್ರಿ ಅಂತಾರ. ಮತ್ತೆ ಯಾಕ್ರಪ್ಪ ಜೈನರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲಿಲ್ವಾ ನಂಗೆ? ಯಾರು ಪ್ರಶ್ನೆ ಮಾಡಿಲ್ಲ? ಅವರು ಯಾವ ಸ್ವಾಮಿಗಳು ಮಾಡಿಲ್ಲ. ಈಗೇನು ಹುಲ್ಲ ಎಬ್ಬಿಸ್ತಾರ. ಮತ್ತೆ ಅಷ್ಟೇ ಅಲ್ಲ, ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯ್ತು. ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದರು ದಾವಣಗೆರೆ 1 ವರ್ಷದಿಂದ. ಏನು ರೆಸಲ್ಯೂಷನ್ ಮಾಡಿದರು?
ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿರೋದು. ಯಾರು ವೀರಶೈವ ಮಾಸರೋದು. ನಾವು ವೀರಶೈವ ಲಿಂಗಾಯತ ನಮ್ಮ ಒಂದು ಸ್ವತಂತ್ರ ಧರ್ಮ, ನಮ್ಮ ಮಾನ್ಯತೆ ಕೊಡಬೇಕು. ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ, ಅವ್ರು ವೀರಶೈವ ಲಿಂಗಾಯತ ಅಂತ ಕೇಳ್ತಾರೆ. ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲಾ ಧರ್ಮಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ, ಶೈವ 108 ಅದಾವ. ಅವಾಗ ಇವ್ರು ಯಾರು ಮಾತಾಡ್ಲಿಲ್ಲ. ಅವಾಗ ವೇದಿಕೆ ಮೇಲೆ ಯಾರಿದ್ರು? ಯಡಿಯೂರಪ್ಪ ಇದ್ರು, ಯಡಿಯೂರಪ್ಪ ಅವ್ರ ಮಗ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಪಂಚಪೀಠದವ್ರು ಕೆಲವು ಸ್ವಾಮಿಗಳು ಇದ್ರು. ಅವಾಗ ಯಾರು ಇವ್ರು ಮಾತಾಡ್ಲಿಲ್ಲ. ಯಾಕಪ್ಪ? ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ನಿಮ್ದು ಏನೈತಂತದ್ದು? ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಬಹಳ ಸ್ಪಷ್ಟವಾಗೈತೆ. ನನ್ನ ಭಾಷಣ ನೀವು ಕೇಳಿರ್ಬೇಕಿದ್ರೆ ಐತೆ, ನನ್ಗೆ ಶೇರು ಮಾಡ್ತೀನಿ ನಿಮ್ಗೆ. ನಾನು ಹೇಳಿದ್ ನಮ್ದು ಪಾಸಿಟಿವ್ ಏನದ ಅದನ್ನ ನಾವು ಹೇಳೋದು, ಬೇರೆಯವ್ರ ಟೀಕೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ. ಅವ್ರವರ ಧರ್ಮವನ್ನ ವ್ಯಕ್ತಿ ಆಗ್ಲಿ ಅಥವಾ ಒಂದು ಸಮಾಜ ಆಗ್ಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದನ್ನ ನೀವು ಪಾಲಿಸ್ತೀರಿ. ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. हम मानने के लिए तैयार नहीं, ಹಿಂದೂ एक धर्म है ಅಂತ ಹೇಳಿದ್ದಾರೆ. ನೋಡಿರಲ್ಲ, ಅದನ್ನು ಶೇರ್ ಮಾಡ್ತೀನಿ. ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿ ಅವ್ರಿಗೆ ಅಂದು ಒಂದು ಇದು ಹೇಳಿದ, ಅದನ್ನ ನಾ ಗೊಂದಲಕ್ಕೆ ಬಿಡ, ನಾವು ಹಿಂದೂ ಇಸ್ ರಿಲಿಜನ್ ಅಂತೀನಪ್ಪ. ಅವ್ರಕ್ಕಿಂತ ಒಂದು ಹೆಜ್ಜೆ ನಾವು ಮುಂದೋಗಿ ನಾ ಹಿಂದೂ ರಿಲಿಜನ್ ಅಂತೀನಿ. इट इज नॉट अ रिलीजन, इट्स अ वे ऑफ लाइफ. हम मानने के लिए तैयार नहीं है. सुप्रीम कोर्ट ने भी निर्णय किया है. सुप्रीम कोर्ट ऑल्सो इज डिसाइड. ಕಳಿಸ್ತಿಲ್ಲ ನಿಮ್ಗೆ, ಸುಮ್ಮನೆ ನಾನು ಏನು ಹೇಳೋದಲ್ಲ, ನಿಮ್ಗೆ ಕಳಿಸ್ತಿರಲ್ಲ. ಅದಿರ್ಲಿ, ನಿನ್ನೆ ಯತ್ನಾಳ್ ಅವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು, ನಿನ್ನ ನನಗೂ ಬಾಯಿ ಬಿಟ್ಟಿದ್ದಾರೆ. ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದೇನೋ ಅಂದಿದಾರ ಅಂದಾರಲ್ಲ, ನಾನು ಬಂದಿತ್ತು ಮತ್ತೆ ಅದಕ್ಕೆ ಹೇಳ್ತೇನೆ. ಯತ್ನಾಳ್ ಅವ್ರ ನೀವು ಯಾರಿಗರೇ ಇದು ಧಮಕಿ ಹಾಕುದು ಮಾತಾಡೋದು ಮಾಡ್ಲಿ, ನಾನು ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂತಂದಿದ್ದಾರೆ, ಯಾರನ್ನ? ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮವ್ರಿಗೆ ಯಾರು ಬೈದಾರಂತ ಸುಖ ಸಂದರ್ಭ ಹೇಳ್ತೀನಿ, ಈ ಬೇಡ. ಆನ್ಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರು ಅದಾರ, ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭ ಹೇಳ್ತೀನಿ, ಈ ಬೇಡ. ಅಂಕಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ್ರಮ್ಮ ಕೂಡ ಇವರೆಲ್ಲ ಯೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ, ಈಗ ಬೇಡ, ಒಮ್ಮೆ ಏನಾದನಂತಾರೆ. ಅದಕ್ಕೆ ಮಾತು ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ, ನೀವು ಈ ರೀತಿ ಮಾತಾಡುವಂಥ ಟ್ರೂ ಸ್ಟಾಕ್ ನಿಮ್ದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಇರೋರಿಗೆ ರಿಪ್ಲೈನೇ ಕೊಡಂಗಿಲ್ಲ. ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀವಿ, ಆ ರಿಯಾಕ್ಷನ್ ಆಯ್ತೀರಿ ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಾಗೈತೆ. ನನಗೆ ಕೆಲಸ ಅದ. ಇವ್ರಿಗತ್ಲೆ ನಿರುದ್ಯೋಗಿ ಅಲ್ಲ ನಾವು, ಬಾಯಿಗೆ ಹೋದಾಗ ಮಾತಾಡ್ಕೊಂಡು ಹೋಗುದು. ಎಲೆಕ್ಷನ್ ಇಲ್ಲ ಬಾಯಿಗೆ ಮೊದಲು ಅಟ್ಟೆ ಅಲ್ಲ. ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು, ನಿನ್ನೆ ಇನ್ನೊಂದು ವಿಡಿಯೋ ಕಳಿಸಿದ್ರು. ಇವ್ರು ಒಂದ್ಸಲ ಮಾತೆ ಮಾದೇ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಅಲ್ಲಿ ಮಾತೆ ಮಾದೇವ್ರನ್ನ ಹೊಗಳ್ತಾರು. ಹೆಂಗಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನ ಜಾಗತಿಕ ಮಟ್ಟದಲ್ಲಿ ಇವತ್ತು ದಿವಸ ಮಾಡಿದ್ರು. ಏನಂದಿದ್ದಾರೆ? ಬಸವ ಧರ್ಮವನ್ನು ಜಾಗತಿಕವಾಗಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಅಂತಾರೆ. ನಮಾಜ್ ಬೀಳೋದು ಆಯ್ತು, ಓಟಿನ ಆಶೆಗೆ ಅಂದ್ರೆ ಮುಸಲ್ಮಾನರು ಓಟ್ ಬೇಕಾಗಿತ್ತು. ಅದಕ್ಕೆ ನೀವು ನಮಾಜ್ ಬಿದ್ದೀರಿ, ಟೊಬಿಗೆ ಹಾಕೊಂಡಿರಿ, ರಗಡೆ ಎಲ್ಲ ವೇಷಭೂಷಣ ಆಗ್ಯದ, ಎಲ್ಲ ಹಾಕೊಂಡಿದ್ದೀರಿ. ನೋಡಿದಿರಿ 3-4 ಫೋಟೋಗ್ರಾಫ್ಸ್ ಇದಾವು. ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೋ ಪ್ಲೀಸ್ ಮಾಡಕ್ ಮಾತಾಡ್ತದೆ. ಆದ್ರೆ ಅದೆಲ್ಲ ಮುಚ್ಚೋಗಂಗಿಲ್ಲ. ಅದು ನೀವು ಟೊಪ್ಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದನ್ನು ಮುಚ್ಚೋಗಂಗಿಲ್ಲ. ಇಲ್ಲಿ ಎಲ್ಲ ಇದಾವ್, ಜನ ನೋಡಿದಾರ. ನಾನು ಕೂಡ ಇದ್ದವ್ ನೀವು ಜೊತೆಗೆ. ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಎತ್ತರ ಬಾಯಿ ಬಿಟ್ಟರೆ ಮತ್ತೆ ಅದು ಸರಿಯಾಗಲ್ಲ. ಒಂದನೇದು. ಎರಡನೇದಾಗಿ ಎಂ ಬಿ ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂಥವ್ರು ಅದರ.
ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಅದೀನಿ. ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ನಾನು. ನನ್ನ ಕಡೆ ಫೋಟೋನು ಅದಾವ್ರು ಯಾರೋ ಕಳಿಸಿದ್ರು ಇವ್ರದೇ ಶಿಷ್ಯ ಅದಾನ ಅಂತ ಹೇಳಿ. ಅದ್ರ ನಾನು ಹೋಗೋದಿಲ್ಲ ಅದಕ್ಕೆಲ್ಲಾನು. ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಭೂತ್ನಾಳ್ ತಾಂಡ ನಾವು ಆರೋಪ ಇವ್ರು ಕೂಡನೇ ಅದಾವ ಎಲ್ಲ ಫೋಟೋ. ಇವನೇ ಮೇಲೆ ಕೇಸಸ್ ಇದಾವೆ ಭೂಗಣ ಮಾಡಿ. ಆಮ್ಯಾಗ ಇಡೀ ಜಿಲ್ಲೆ ಜನತೆಗೆ ಗೊತ್ತದ ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ, ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ರು ಕೂಡ ಅವ್ರು ಬಂದು ಕೋರ್ಟಿಗೆ ಬಂದು ಹೇಳಿದ್ರು ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುತವಾಗಿ ಮಾಡ್ರಿ ಅಂತ ಹೇಳಿದ್ದೀನಿ ನಾನು. ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಕೊಟ್ಟಾರ ಭೀಮನ್ಗೌಡ್ರದ್ದು ಜಿದ್ದಿಯವ್ರದ್ದು ಬಂದಾಗ ನಾನು 2 ಎಕರೆ ಜಿದ್ದಿಯವ್ರು ಜಾಸ್ತಿ ಕೊಡಿಸಿದ್ದೆ. ಯಾಕರೆ ಬಂದ್ರಪ್ಪ ನಾವು ಹೋಗಿದ್ವಿ MP ಪಾಟೀಲ್ ಕಡೆ ಕೊಟ್ಟಾಗ ಗೌಡ್ರು ನನ್ನ ಕಡಿತನ ಮಾತಾಡಲಿಲ್ಲ. ಹೀಗಾಗಿ ಅವ್ರು ಬಸನಗೌಡ್ರಿಗೂ ಗೊತ್ತದ ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಅದ್ರ ವಿಚಾರದಲ್ಲಿ ನಾನು ಜಿ ಕ್ಯಾಟಗರಿ ಸೈಟ್ಸ್ ಅಲ್ಲಿ ತಗೊಂಡಿಲ್ಲ ಶಾಸಕರಾಗಿ. ಯಾಕಂದ್ರೆ ನಮ್ಮ ತಂದೆಯವರು ತಗೊಂಡಿದ್ರು ಅಂತೇಳಿ, ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸೈಟ್ ಇತ್ತು. ಬಹಳಷ್ಟು ಜನ ಜಿ ಕ್ಯಾಟಗರಿ ಸೈಟ್ ತಗೊಂಡಿದಾರ. ಅಮ್ಮ ಸೈಟ್ ತಗೊಂಡಿಲ್ಲ, ಅದಕ್ಕೆ ಜಿ ಕ್ಯಾಟಗರಿ ಸೈಟ್ಸ್ ಅಲ್ಲಿ ತಗೊಂಡಿಲ್ಲ. ನನಗೆ ಅದು ಗೊತ್ತದ. ಇವ್ರು ಯಾರೋ ಒಬ್ರು ನಿನ್ನೆ ಒಬ್ರು ರೈತ ಸಂಘ ಒಬ್ಬ ಹೋಗಿ ಹೇಳ್ತಿದ್ದ MP ಪಾಟೀಲ್ರು ತಿರುಗುಂದಿ ಅತ್ತಿ. ಹೌದು, ನಾ ತಿರುಗುಂದಿ ಅತ್ತಿ 2022ರಾಗ ತಿರುಗುಂದಿ ಅಲ್ಲ ಮಕಣಾಪುರದಾಗ ನಾ 2022 ತಗೊಂಡು ಈ ತರ ತಗೊಂಡಿದ್ದೀನಿ. ತಿರುಗುಂದಿ ಹತ್ತಿದ ನಾ 1 ಎಕರೆ ತಗೊಂಡಿಲ್ಲ. ತಿರುಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ ಅದನ್ನ ಏನು KIDB ಇದು ಮಾಡ್ತಾ ಇದ್ದೀವಿ. ಅದು ಯಾಕೆ ಮಾಡಾಕತ್ತೀವಿ ಅಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೇನೆ. ಕಣಗಲ್ನಲ್ಲಿ ಇಷ್ಟು ಯಶಸ್ವಿ ಆಗ್ಯದ. ಅದು ಇದ್ದಾಗೆಲ್ಲ ಹಿಂದೆ ಮಾಡಿದ್ರು ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ, ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗ್ಲಿ. ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನ, ಅವ್ರಿಗೇನು ಐತಿ ಲ್ಯಾಂಡ್ ಪ್ರೈಸ್ ಐತಲ್ಲ ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ಕೊಡಿಸುವಂಥದ್ದು ಮಾಡ್ತೇವೆ. ಅವತ್ತು ಇಂಡಸ್ಟ್ರೀಸ್ ಬಿಜಾಪುರ ಬರಲಿ, ನೀರಾವರಿ ಆಗಿದೆ ಇದು ಆಗಲಿ, ಇಂಡಸ್ಟ್ರೀಸು ಬರಲಿ ಅಂತ ಮಾಡ್ತಾ ಇದ್ದೆ. ಯಾರೊಬ್ಬ ಹೆಸರು ಹೇಳಿದ್ರೆ ನನಗೆ ಹೋಗಿ MP ಪಾಟೀಲ್ ನನ್ನ ತಿರುಗುಂದಿದಾಗ ನಾನು ಭೂಮಿ ಇರಲಿಲ್ಲ, ಮಕಣಾಪುರದಾಗ ನಾನು ತಗೊಂಡಿದ್ದೆ 2022 ಈ ಥರ ನಾನು ತಗೊಂಡಿದ್ದೆ. ಅಂದ್ರೆ ಯಾವ ಈಸ್ ಮಿಸ್ಲೈಡ್. ಅವಾಗ ನನಗೇನು ಇಲ್ಲಿ ಬಿಜಾಪುರದಾಗ ಬಂದ್ಬೇಕಾದ್ರೆ ಅದನ್ನೂ ಒಂದು ತಗೊಂಡಿರಲ್ಲ. ಮಕಣಾಪುರ ಲ್ಯಾಂಡ್ ಬೇಕಾದ್ರೆ ಎಷ್ಟೋ ಊರಿಗೆ ಬೇಕಾದ್ರೆ ದಾನ ಮಾಡ್ತೇನೆ ನಾನು, ತಗೊಂಡು ಹೋಗ್ಬೇಕಾದ್ರೆ ಕೊಡ್ತೀನಿ ನಾನು. ನನಗೇನ ಇದ್ರ ಮೇಲೆ ಆಸೆ ಇಲ್ಲ. ಅದು ಕೊಟ್ಬಿಡ್ತೀನಿ ಬೇಕಾದ್ರೆ 135 ಎಕರೆ ಅದು ಕೊಟ್ಬಿಡ್ತೀನಿ, ಓದಿ ತಗೊಳ್ಳಿ ಬೇಕಾದ್ರೆ. ಈ ಥರ ಸುಮ್ಮನೆ ಲೂಸ್ ಆಗಿ ಮಾತಾಡೋದು MP ಪಾಟೀಲ್ರು ಹಿಂದೆ ಇದು ಅದಾರ. ಇನ್ನೊಂದು ದಿನ ಹೇಳಿದೆ, ಎಲ್ಲ ಇನ್ನೊಬ್ರು ಯಾರೋ ಇದಾರ, ಅದು ಧರ್ಮ ಒಡೆಯವ್ರು ಅದಾರ. ಮತ್ತೆ ಮಾದೇವ ಫಂಕ್ಷನ್ದಾಗ ಹೋದಾಗ ಒಂದು, ನಮಾಜ್ ಬೀಳಾಕ ಹೊತ್ತಿಗೆ ಒಂದು, ಈಗ ಒಂದು. ತುಂಬಾ ಎಕ್ಸ್ಪೋಸ್ ಆಗ್ಬೇಡ್ರಿ. ನಾವು ಒಂದ್ಸಲ ಹಚ್ಚಿದ್ವಿ ಅಂತ ದಂಡಿಗಸ್ತೇವೆ, ಯಾವುದು ಬಿಡೋದಿಲ್ಲ. ನಾ ಗಟ್ ಹೊಲಾಗೋ ಮರಿಗೋ ನಮ್ಮ ತೆರಿ ಅವ್ರಿಗೂ ಗೊತ್ತದ. ಇಟ್ಟಲ್ಲ ನಿಮ್ಮ ಹಿಂದಲೇ ಇಟ್ಕೊಂಡ ಬಾರಿ ಹಿಂದೂ ಹುಲಿ ರೇಣುಕಾಚಾರ್ಯ ಹೇಳಿದನಲ್ಲ, ಹೇಳಕ್ ಹೋಗಲ್ಲ, ತೋರ್ಸಕ್ ಹೋಗಲ್ಲ. ನಿಮ್ಗೆ ಕಳಿಸ್ತೀನಿ, ಯಾಕಂದ್ರೆ ನಿಮಗೂ ಬೇಕಲ್ಲ ಸತ್ಯ ಏನ್ ಬೇಕು, ಪ್ರಧಾನಮಂತ್ರಿ ಏನ್ ಹೇಳೋದನ್ನು ಬೇಕು, ಊರು ಹೇಳೋದ್ರು ಬೇಕು, ಅದನ್ನು ಬೇಕಲ್ಲ. ಇವತ್ತು ಒಂದು ವಿವಾದದಾಗ ಇವರೆಲ್ಲರೂ ಕೂಡಿ ಏನಾಯ್ತು MP ಪಾಟೀಲ್ ಬಂದು ನಮ್ಮ ವಿರುದ್ಧ ದೊಡ್ಡ ಸಮಾವೇಶ ಮಾಡೋರು. ದೊಡ್ಡ ಸಮಾವೇಶ 2018ರಾಗ ಇದು ಆಗ್ಯದ ಪಾಠಾಗ. 2018ರಾಗ ನಾ ಹೇಳ್ತೀನಿ, ನಿಮಗೂ ಗೊತ್ತಿದೆ, ಬಹಳಷ್ಟು ಮಂದಿ ಇಲ್ಲಿದ್ರು, ಬಸವರಾಜ್ ನೀವು ಇರ್ಲಿಲ್ಲ ಮೋಸ್ಟ್ಲಿ. 2018ರಲ್ಲಿ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಆಯ್ತು ವಿಜಯಪುರದಾಗ. 12 ಗಂಟೆಗೆ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ, ಸೋನಿಯಾ ಗಾಂಧಿ ಅವ್ರದ್ದು ಒಂದೇ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಜಯಪುರದಾಗ. 12 ಗಂಟೆ ಕಾರ್ಯಕ್ರಮ ಎಲ್ಲಿ? ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ್, ನನ್ನ ಮತಕ್ಷೇತ್ರದಾಗ, ಬಿಜಾಪುರದಾಗ ಅಲ್ಲ. ಅದಕ್ಕೆ 75,000 ಜನ ಸೇರಿದ್ರು. ಅವತ್ತು ಸೋನಿಯಾ ಗಾಂಧಿ ಅವ್ರು ನಾವು ಮಾಡಿದ ಫಂಕ್ಷನ್ಗೆ 1.5 ಲಕ್ಷ ಜನ ಸೇರಿಸಿದ್ರು. ಈಗ ಒಂದು ನಡೆದ ಪ್ಲಾನ್ ನಡೆದ, ನನಗೆಲ್ಲ ಹೇಳ್ತಿರ್ತಾರೆ, ಇವ್ರಿಗೆ ಹಿಂದೆ ಸುತ್ತಮುತ್ತಿದ್ದಂಥವ್ರು ಹೇಳ್ತಿರ್ತಾರೆ.
ಆ ಸ್ವಾಮಿಗಳೊಬ್ಬನ ಬಳಸ್ಕೊಂಡ ಇಲ್ಲಿ ಬರ್ರಿ ಕಾರ್ಯಕ್ರಮ ಮಾಡೋದು. ಯಾರು ಮಾಡೋರು? ಇದೇ ಬಿಜೆಪಿ ಅವ್ರು ಮಾಡೋರು. RSS ಬಿಜೆಪಿ RSS ಇವ್ರಿಗೆ ವೋಟರ್ಸು. ನಮ್ಮದು ಬಸವ ದಳ ಅದ, ಬಸವ ಸೇನಾ ಅದ ಏನ್ರಿ. ಜೈ ಭೀಮ್ ಅದ, ಅನುಭವ ಮಂಟಪ. ಸಿದ್ದರಾಮಯ್ಯ ಅವರು ಎದಿ ತಿಳಿದ್ರ ಅವ್ರ ಒಳಗೆ ಏನ್ ಕಾಣ್ತಾರಲ್ಲಿ ಅಲ್ಲ ಕಾಣ್ತಾರ. ನೀವಾಗ ಏನ್ ಮಾಡ್ತೀರಿ? ಮತ್ತೆ ನೀವು ಎದಿ ಸುಳ್ಕೊಂಡಾಗಿರತ್ತು. ನೀವು ಎದಿ ಸುಳ್ಕೊಂಡಾಗ ಅವತ್ತ ನಿಮ್ಮ ಎದ್ಯಾಗ ಅಲ್ಲ ಇದ್ದ, ಇವತ್ತು ಅಲ್ಲ ಇದ್ದಾಗ ಇವತ್ತು ರಾಮ್ ಬಂದಾರ. ಮತ್ತೆ ಅವ್ರ ಕಾರ್ಯಕ್ರಮ ಮಾಡೋಣ ಎದ್ಯಾಗ ಬಸವಣ್ಣ ಇದ್ದ. ನಿಮ್ ಕಾಲಕ್ಕೆ ಬದಲಾವಣೆ ಆಗ್ತಾರ. ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಎದಿ ಒಳಗ ಇವತ್ತು ನುಸ ಸಂವಿಧಾನ ಅದ, ಸಾಮಾಜಿಕ ನ್ಯಾಯ ಅದವ್ರು. ಅದರಲ್ಲಿ ಅವ್ರ ಎದೆ ಒಳಗ ಸಾಮಾಜಿಕ ನ್ಯಾಯ, ಸಂವಿಧಾನ, ಇವತ್ತು ಶೋಷಿತರಿಗೆ ನೊಂದವರಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಒಂದು ಪ್ರಬಲವಾದಂತ ಸಿದ್ಧಾಂತ ಇಟ್ಕೊಂಡು ರಾಜಕೀಯವಾಗಿ ಬಂದ. ನಿಮ್ಮಂಗ ಅಂದ ಅಲ್ಲಾಹು ಅಕ್ಬರ ಇಂದ ಜೈ ಶ್ರೀರಾಮ್ ನಡಬರ್ಕೊಮ್ಮೆ ಬಸವ ಧರ್ಮ ಲಿಂಗಾಯತ ಧರ್ಮ ಅಲ್ಲ. ಮಾಧ್ಯಮದೇವ್ರ ಕಾರ್ಯಕ್ರಮ ಇವ್ರು ಯಾರನ್ನೂ ದಂಡಿಗೆ ಹಚ್ಚಿಲ್ಲ. ಇವ್ರ ಮಾತು ಕೇಳ ಪಾಪ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಇವ್ರು ಬೆನ್ನ ಹತ್ತಿ ಇವ್ರ ಹತ್ರ ಉಚ್ಚಾಟನೆಗೊಂಡಾರ ಬಿಜೆಪಿಯಿಂದ. ಪಾಪ ಅವ್ರ ಪರಿಸ್ಥಿತಿ ಏನ್ ಮಾಡಿಟ್ರು ನಿಮ್ಗೆ ಗೊತ್ತಿಲ್ಲ, ನಾನು ಹೇಳ್ಬೇಕಾಗಿಲ್ಲ. ಕೂಡಲ ಸಂಗಮ ಸ್ವಾಮಿಗಳು ನನಗೂ ಆತ್ಮೀಯರು, ಪಾಪ ನನ್ಮೇಗೂ ಬಹಳಷ್ಟು ಅವ್ರ ಪ್ರೀತಿ ಅಭಿಮಾನ ಅದ. ಇವ್ರ ಬೆನ್ನ ಹತ್ತಿ ಪಾಪ ಕೂಡಲ ಸಂಗಮ ಸ್ವಾಮಿಗಳದ್ದು ಪರಿಸ್ಥಿತಿ ಗಂಭೀರ ಆಯ್ತು. ಎಲ್ಲವೂ ಕೂಡ ಅದ. ಆಮೇಲೆ ಎಲ್ಲ ಗೊತ್ತದ, ಆಕ್ಟಿವಿಟಿ ಏನೇನು ನಡೆದಿದಾವು, ಹೆಂಗ್ ನಡೆದಿದಾವು ಎಲ್ಲ ಗೊತ್ತದ. ಫಾರ್ಮ್ಗಳು ಕೊಡ್ಕೊಂಬಂದು ಫಂಕ್ಷನ್ ಮಾಡೋದು. ನೀವೆಟ್ಟು ಮಾಡ್ತೀರಿ? 2 ಪಟ್ಟು ಮಾಡ್ತೀನಿ ನಾನು. ಶಕ್ತಿ ಕೂಡ ಅಂತ ಬಸವಣ್ಣ ಶಕ್ತಿ ಕೂಡ ಬಸವ ಜನ್ಮಭೂಮಿ ಇದು. ಈ ಜನ್ಮಭೂಮಿಯಾಗ ನಾ ಅನುಭವ ಮಂಟಪನೇ ಸೃಷ್ಟಿ ಮಾಡ್ತೀನಿ. ಬಸವಣ್ಣ ಅವರು ಐಂದ ಬಾಬಾ ಸಾಹೇಬ್ ಅಂಬೇಡ್ಕರ್, ಭೀಮದಳ ಮಾಡ್ರಪ್ಪ ಕಾರ್ಯಕ್ರಮ. ಇದೊಂದ್ಸಲ ಆಗೇ ಬಿಡ್ಲಿ ಒಂದು ಟೆಸ್ಟಿಂಗ್. ನೀವೆಟ್ನ ನನ್ನ ವಿರುದ್ಧ ಹೋರಾಟ ಮಾಡಿ ನನ್ನ ವಿರುದ್ಧ ಮಾಡಿ ಸೇರಿಸ್ತಿರಲ್ಲ, ನಿಮ್ಗೆ 2 ಪಟ್ಟು ನಾ ಮಾಡಿ ತೋರಿಸ್ತೀನಿ. ನನಗೇನು ಪರಿಣಾಮ ಆಗಂಗಿಲ್ಲ. 2018ರಾಗ ನಾವು ಉಲ್ಟಾ 30,000 ಲೀಡ್ಲಿ ಹಚ್ಬಂದು 30,000 30,000 ಲೀಡ್ಲಿ ಹಚ್ಬಂದೆ. ಆ ಹೋರಾಟ ಇದ್ದಾಗ, ಲಿಂಗಾಯತ ಹೋರಾಟ ಇದ್ದಾಗ ಮಾನಿ ಕಡಿಮೆ ಆಗ್ಯದ. ಆ ಹೋರಾಟ ಇದ್ದಾಗ ನಾನು ಜಾಸ್ತಿ ಆಗ್ತದ ಲೀಡ್. 30,000 ಇರ್ತಾವ, ಈ ಮನೆ ಕಡಿಮೆ ಆಗ್ಯದ. ಇವ್ರು ಮಾಡಿರಪ್ಪ ಅವಾಗ ಎಲ್ಲಾರು ಮಾಡ್ಕೊಂಬೋದು. ನಾವೇನೀಗ ಪಂಚಪೀಠದವ್ರು ಟಿಕ್ಕೆ ಬೇಡ ನನ್ಗೆ ಆತ್ಮೀಯರದಾರ. ಅದೇನು 2 ಮಾತಿಲ್ಲ. ನಮ್ಮ ಒಳಗ ಮನೆ ಒಳಗ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದಾವ. ಆ ರೀತಿ ಬ್ರಾಹ್ಮಣರಿಗೂ ಇದಾವ, ಸೈದ್ಧಾಂತಿಕ ಬರೀ ಎಲ್ಲ ಧರ್ಮಗಳು ಇದಾವ. ಜೈನರಾಗೂ ಇದಾವು, ಸಿಖ್ರಾಗೂ ಇದಾವು, ಮುಸಲ್ಮಾನರಲ್ಲಿ ಇದಾವು. ಸೈದ್ಧಾಂತ ಭಿನ್ನಕ ನಮ್ಮ ಮನೆ ಒಳಗದ. ಅದು ನಮ್ಮ ಮನೆ ಜಗಳ ನಮ್ಮ ಮನೆ ಒಳಗದ, ನಾವು ಬಗೆಹರಿಸ್ಕೊತೀವಿ ಅದನ್ನು. ಈಗ ಅವ್ರು ಮಾತಾಡೋದು ನೀ ಶೈಲಿದಾಗ ನಿನ್ನೆ ಪಂಚಪೀಠದವ್ರು, ನಾನೇನು ಪಂಚಪೀಠದವ್ರು ಬೈದೀನಿ? ಉಲ್ಟಾ ಪಂಚಪೀಠದವ್ರು ಯಾರು ಬೈದಾರ ಅಂತ ತೋರಿಸ್ತಿರುತ್ತೆ ನಾನು. ಪಂಚಪೀಠ ಅವರಲ್ಲ, ಹಾನಗಲ್ ಕುಮಾರಸ್ವಾಮಿಗೆ ಬೈದಾರ. ಹಾನಗಲ್ ಕುಮಾರಸ್ವಾಮಿಗಳು ನಮ್ಮ ಹಿರಿಯರ ಗುರುಗಳು, ಶಶಂಗಿಲಿಂಗರಾಜರ ಗುರುಗಳು. ನಮಗೆ ಅವ್ರ ಬಗ್ಗೆ ಭಕ್ತಿ ಶ್ರದ್ಧೆ ಇದೆ. ಜಂಗಮರು ಬೈದಾರ, ಕಾಕ ಮಕ್ಕಳು ಅಣ್ಣನ ಮಕ್ಕಳು ಇದೇ ಇರ್ತಾರಲ್ಲ, ಹಂಗ ಶಿವೋಗಿ ಮಂದಿರ ಬೈದಾರ. ಮಾಡ್ರಿ, ಸಮಾವೇಶ ಮಾಡ್ತಿಲ್ಲ, ನಾನು ಮಾಡ್ತೀನಿ, ಅವೆಲ್ಲ ಬಿಚ್ಚಿಡ್ತೀನಿ. ಏನೇನೈತಿ ಬಿಚ್ಚಿಡ್ತೀನಿ. ಮತ್ ನನಗೇನು ಫರ್ಕ್ ಆಗಂಗಿಲ್ಲ. ನಿಮ್ ಸಮಾವೇಶಕ್ಕೆ ಬರೋರು ಯಾರು? ಬಿಜೆಪಿ ವೋಟರ್ಸು. ಈಗ ಬೆನ್ನ ಹತ್ತಿದವ್ರು ಯಾರು? ಬಿಜೆಪಿ ಅವರೇ. ಅವರು ಮಜಾ ನೋಡಾಕತ್ತಾರ. ಕೆಲವು ಮಂದಿ ಲಿಂಗಾಯತರಾಗ ಹಚ್ಚಿ ಕೂತಾರ. ಈಗ ಬೈಯವರು ಲಿಂಗಾಯತ, ಬೈಸ್ಕೊಳ್ಳೋರು ಲಿಂಗಾಯತ ಹಚ್ಚಿ ಮಜಾ ನೋಡಾಕತ್ತಾರ. ಇದೊಂದು 5 ಷಡ್ಯಂತ್ರ ಐತಿ. ಆ ಷಡ್ಯಂತ್ರ ಎಲ್ಲ ಬಹಳಷ್ಟು MB ಪಾಟೀಲ್ ಎದುರಿಸಿದಾನ.
ಅವಕ್ಕೆಲ್ಲಾನು ಭಾಳ ಶಕ್ತಿ ನನಗೈತಿ. ಹಿಂದೆನೂ ಕೂಡ ಅದ ಶಕ್ತಿಯನ್ನ ಜಿಲ್ಲೆ ಜನತೆ ನೋಡಿದೆ, ನಾಡಿನ ಜನತೆ ನೋಡಿದೆ, ಇನ್ನು ಮುಂದೆನೂ ಕೂಡ ನೋಡ್ತಾರ. ಮಾಡ್ರಪ್ಪ, ಎಟ್ಟೈತಿ ನಿಮ್ದು. ನಮ್ದು ಜವಾರಿ ಭಾಷೆದಾಗ ಹೇಳ್ಬೇಕಂದ್ರೆ ಆಡು ಭಾಷೆದಾಗ ನಿಮ್ದು ತಿಂಡಿ ಎಟ್ಟದ, ನಮ್ದು ತಿಂಡಿ ನೋಡು ಅಂತ ಬರಂಗಿಲ್ಲ ಆಡು ಭಾಷೆ ನಮ್ಗೆ ಗಟ್ಟೆ ಬರ್ತದ ಆಡು ಭಾಷೆ. ನಿಮ್ದು ತಿಂಡಿ ಎಟ್ಟೈತಿ ನೋಡುನು, ನಮ್ದು ಎಟ್ಟೈತಿ ನೋಡೇ ಬಿಡೋಣ ಒಂದ್ಸಲ, ಹಾಗೇ ಬಿಡು. ಲಾಜಿಕ್ ಎಂಡ್ ದಂಡಿಗೆ ಹಚ್ಚು ಪೂರ್ತಿ ಮಾಡ್ಲಿಲ್ಲ. ಯಾರು ಬರ ಆ ಕೂಡಲ ಸಂಘ ಸ್ವಾಮಿಗಳನ್ನ ಹೋಗಿ ದಂಡಿಗೆ ಹಚ್ಚಾರ. ಇವರು ಅನ್ನೋಬ್ಬರು ಅದೇ ಇವರಿಬ್ರು ಉಚ್ಚಾಟಿತಕ್ಕ ನಾಯಕರು ಮಾಡೋರು. ಈಶ್ವರಪ್ಪರು ಹೇಳಿದ್ರು, ಈಶ್ವರಪ್ಪರು ಹೇಳಿದ್ರಲ್ಲ ಅವ್ರು ಉಚ್ಚಾಟಿತ್ರೆ ತಮ್ಮ ನೋಡಿ ಕಾಡಿಸಿದ. ನಾನು ಒಂದು ಹೇಳ್ತೀನಿ, ಕನ್ನೇರಿ ಸ್ವಾಮಿಗಳು ನನಗೆ ಭಾಳ ಆತ್ಮೀಯರು, ಇವತ್ತೂ ಕೂಡ ನನಗೆ ಭಾಳ ಆತ್ಮೀಯರು. ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಇದಕ್ಕೆ ನೀವು ನೋಡಿದಿರಿ, ಅವ್ರ ಅಂತ್ಯಕ್ರಿಯೆ ಹೇಳ್ಕೊಂಡು ಇವತ್ತು ಸ್ವಲ್ಪ ಪ್ರತಿಯೊಂದಿದ್ರಾಗ ನಾವು ಅವ್ರ ಕೂಡ ಇದ್ದವ್ರೆ, ಅವ್ರ ಜೊತೆಗೆ ಇದ್ದವ್ರು. ಅವ್ರು ಆರಾಮಿದ್ದಾಗಲಾರು ನಾವು ಅವ್ರ ಕೂಡ ಇದ್ದವ್ರೆ. ನಮಗೆ ಅವ್ರಿಗೆ ಬಂದಿದ್ದು ಒಂದು ಬೇನಾದ್ರು, ನನಗೆ ಅವ್ರ ಕೂಡ ಪದೇ ಪದೇ ಮಾತಾಡಕ್ಕೆ ಹೋಗಲ್ಲ. ಇನ್ನು ಅವ್ರು ಕೂಡ ಮಾತಾಡಿದ್ರೆ ನಾನು ತಪ್ಪು ಸಂದೇಶ ಒಂದೇ ಒಂದ್ಸಲ ಹೇಳಿದ್ದೀನಿ. ಏನಪ್ಪಾ ಅಂದ್ರೆ ನೀವೇ ಹೇಳ್ರಿ ಸ್ವತಃ, ಈ ಎಲ್ಲಾ ಸ್ವಾಮಿಗಳು ತಾಯಂದ್ರಿಗೆ ಆ ಶಬ್ದ ಮಾತಾಡಿ ಬಿಡ್ತಾರೆ, ಸೂಳೆ ಅಂತ ಪದ ಶಬ್ದ. ಕೇಳಪ್ಪ, ಈಗ ಕೇಳಿಲ್ಲ. ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್ ಒಬ್ಬ ಹೇಳ್ತೇನೆ ನಾನು. ಯಾಕೆ ಆರಾಮತ್ತೀನಿ, ನನ್ಗೇನಿಲ್ಲ, ಯಾವತ್ತೂ ಮೀಡಿಯಾ ಗಿಡಿಯಾ ಇದು ಮಾಡಿ ಹೋಗಲ್ಲ. ಎಲ್ಲಾ ಸ್ವಾಮಿಗಳು ತಾಯಂದ್ರಿಗೆ ಸೂಳೆ ಅಂತ ಶಬ್ದ ಬಯಸಿದ. ಮುಂದೆ ಹೇಳಿ ಕೇಳ್ರಿ, ಸ್ವಲ್ಪ ಇಂಪಾರ್ಟೆಂಟ್ ಅದು, ಕಡಿಮೆ ಮಾಡಬೇಡ್ರಿ. ಸೂಳೆ ಅಂತ ಶಬ್ದ ಬಯಸಿದ. ಬೈಯೋದ್ರ ಸ್ವಾಮಿಗಳು ಬೈರಿ, ನಾನು ಒಪ್ಪೋದಿಲ್ಲ. ನಾನು ಮೊನ್ನೆ ಅವತ್ತಿನ ದಿವಸ ಭಾಷಣ ಮಾಡಿದ್ದೆ. ಅವತ್ತಿನ ದಿವಸ ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಯಾರನ್ನು ಟೀಕೆ ಮಾಡ್ತಕ್ಕಂಥ, ಯಾರಿಗೂ ಬೈತಕ್ಕಂಥ, ನಮ್ದು ಏನೈತಿ ಪಾಸಿಟಿವ್ ಆಗಿ ನಾವು ಬಸ ಧರ್ಮದ ಬಗ್ಗೆ ಹೇಳ್ಕೊಂಡು ಹೋಗೋದು, ಬಸವ ಧರ್ಮ ಏನು ಹೇಳ್ತೈತಿ ಅಂತ ಹೇಳ್ಕೊಂಡು ಹೋಗೋದು, ಕಳ್ಸು ಅಂತ ಹೇಳಿದ್ವಿ. ನಾ ಭಾಷಣ ಮಾಡಿದ್ದೀನಿ, ನನ್ನ ಭಾಷಣ ಕೇಳಿರ್ಬೇಕು ನೀವು. ಇಲ್ಲಿ ಅದಾರ ಕೆಲವೊಂದು ಜನ, ಇಲ್ಲಿ ಸ್ವಲ್ಪ ಜನ ಇದಾರ, ಇಲ್ಲ ಅಂತಲ್ಲ, ಬೈಯೋರು ಅದಾರ. ಬೈದಿದ್ದಕ್ಕೆ ನಾ ಯಾವ್ದು ಕೂಡ ನಾನು ಇದು ಮಾಡೋದಲ್ಲ, ಅದು ತಪ್ಪದು. ಯಾರೇ ಬೈಲಿ, ಅದು ಈ ಶಬ್ದ ಯಾರು ಬಳಸಿಲ್ಲ. ಯಾರ್ದ್ರೆ ತಾಯಿಗೆ ಸೂಳೆ ಅನ್ನೋದು ತಪ್ಪಲ್ಲ. ಬಸವಣ್ಣವರು ಅನುಭವ ಮಂಟಪದಲ್ಲಿ ಈಗ ಹೇಳ್ತೀನಿ ಕೇಳ್ರಿ. ಈಗ ಅನುಭವ ಮಂಟಪದಲ್ಲಿ ಸೂಳೆ ಸಂಕವು ಸ್ಥಾನ ಕೊಟ್ಟಿದ್ರು. ಅನುಭವ ಮಂಟಪದಲ್ಲಿ ಸೂಳೆ ಸಂಕವು ಸ್ಥಾನ ಕೊಟ್ಟಿದ್ರು ಬಸವಣ್ಣವರು, ಬಸವಾದಿ ಶರಣರು. ಅನುಭವ ಮಂಟಪದಲ್ಲಿ ಆಕೆ ವೇಷ ಸೂಳೆ ಯಾಕಾಗಿರ್ತಾಳ್ರಿ? ಸಮಾಜಗಳನ್ನ ಒಯ್ದು ನಾವು ಅಲ್ಲಿ ಒತ್ತಿರ್ತೀವಿ. ಆ ಪರಿಸ್ಥಿತಿಗೆ ಅನುಗುಣವಾಗಿರ್ತಾಳೆ ಅವಳು ದೈಹಿಕ ಸುಖಕ್ಕಾಗಿ ಇವತ್ತು ಮಾಡೋದಲ್ಲ, ತನ್ನ ಜೀವನ ಸಲುವಾಗಿ ಮಕ್ಕಳನ್ನ ಸಾಕ್ಲಕ್ಕ, ತಾಯಿ ತಂದೆ ಸಾಕಾಕೆ ಅವತ್ತು ಅವಳು ಕರೆಕ್ಟೇ ಇಲ್ಲೋ? ತಾಯಿ ತಂದೆಗಳನ್ನ ಮಕ್ಕಳನ್ನ ಸಾಕಾಕೆ ಅವಳನ್ನು ಒಯ್ದು ಸಮಾಜ ಒಯ್ದ ತಳ್ಳಿರ್ತದಕ್ಕಿನ್ನ. ಅದನ್ನೇ ಬಸವಣ್ಣ ಅವರು ಹೋರಾಟ ಮಾಡಿದ್ದು. ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು ಅಂತ ಹಬ್ಬಿಸುದು. ಅದಕ್ಕೆ ಸೂಳೆ ಸಂಘವನ್ನು ಗೌರವಿಸಿದ್ರು. ನಾವು ಅರ್ಥ ಮಾಡ್ಬೇಕು, ಸೂಳೆ ಪಾಪ ಅವಳು ಶ್ರೇಷ್ಠಳೆ. ನಾವು ಸಮಾಜ ತಳ್ಳಿರ್ತೀವಿ ಓಕೆನೋ ಇದರಲ್ಲಿ. ಮತ್ತೆ ಅವಳು ದೈಹಿಕ ಸುಖಕ್ಕಾಗಿ ಮಾಡಲ್ಲ. ಇವ್ರು ಹೋಗಿರುವವ್ರು, ಹೋಗದವ್ರು ದೈಹಿಕ ಸುಖಕ್ಕೆ ಹೋಗಿರ್ಬಹುದು ಅನ್ಕೊಂಡ. ಅವಳು ಪಾಪ ತನ್ನ ಮಕ್ಕಳನ್ನ ಸಾಕ್ಲಿಕ್ಕೆ, ತಾಯಿ ತಂದೆಯನ್ನು ಸಾಪಾಡ್ ಮಾಡ್ತೇವೆ, ಜೀವನಕ್ಕೆ, ತನ್ನ ಊಟದ ಇದಕ್ಕೆ, ತನ್ನ ಬದುಕಿನ ಸಲುವಾಗಿ ಅವಳು ತುಂಬ ಸಹ ಅವಳು ಸೂಳೆ ಆಗಿರ್ತಾಳ. ಮಾಡಿರ್ತೀವಿ ನಾವು, ಆಗಿರಂಗಿಲ್ಲ, ನಾವು ಮಾಡಿರ್ತೀವಿ. ನಾನು ಯಾರನ್ನು ಕೂಡ ರಾಮಗೆ ಬೈದವರು, ಬಸವಣ್ಣಗೆ ಬೈದವರು ಯಾರು, ನಾವು ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ನನ್ನ ಕಡೆ ಕೇಳ್ರಿ. ಮೇಲೆ ಹಿಂದೊಮ್ಮೆ ಇದೆ BL ಸಂತೋಷ್ ಅವರು, MB ಪಾಟೀಲ್ ಬ್ರಾಹ್ಮಣರ ವಿರುದ್ಧ ಎಂದರು. ಬ್ರಾಹ್ಮಣರ ಜೊತೆ ಸಂಬಂಧ ಏನೈತೆ ನಮ್ಗೆ ಬಿಜಾಪುರ? ನಾ ಪಾರ್ಲಿಮೆಂಟ್ ನಿಂತಾಗ ನನಗೆ 80% 90% ವೋಟ್ ಹಾಕಿದ್ರು ಬ್ರಾಹ್ಮಣರು. 80-90% ಪಡು ಕುಲಕರ್ಣಿ ಅವರು, ಇವರು ನಮ್ಮ ಎಲ್ಲ ಡಾಕ್ಟರ್ಸು, ವಿಲಾಸ್ ಕುಲಕರ್ಣಿ ಹಿಡ್ಕೊಂಡು, ನಮ್ಮ ಉಮರ್ಜಿ ಡಾಕ್ಟರ್ ಹಿಡ್ಕೊಂಡು ಎಲ್ಲರೂ ನನ್ನ ಪರ ಪ್ರಚಾರ ಆಗ್ತಿದ್ರು ಸರ್. ಅವಾಗ ಬ್ರಾಹ್ಮಣರು ಏನು ಸ್ಟೇಟ್ಮೆಂಟ್ ಕೊಟ್ಟರು? ಹಂಗೆ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ, ನಮ್ಮ ತಂದೆ ಹಿಡ್ಕೊಂಡು ಬಕ್ಷಿ ಅವ್ರನ್ನ ಇಲ್ಲಿ ದಿವಸ ಶಾಸಕರು ಮಾಡಿ ಜನತಾ ಪಾರ್ಟಿಯಾಗ. ಅವಾಗ
ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು ಬಿ ಎಲ್ ಸಂತೋಷ್ ಅವ್ರಿಗೆ ಬಿಜಾಪ್ ನೀವು ಎಂ ಬಿ ಪಾಟೀಲ್ ಬ್ರಾಹ್ಮಣರ ವಿರೋಧಿ ಅಲ್ಲ, ಎಂ ಬಿ ಪಾಟೀಲ್ನ ನೀವು ನಮ್ಮನ್ನು ನಿಮ್ಮ ಸ್ಟೇಟ್ಮೆಂಟ್ ಅದು ನಮ್ಗೆ ಎಂ ಬಿ ಪಾಟೀಲ್ ನಮ್ಗೆ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ನಿಮ್ಮ ಯಾರು ಇವ್ರು ಅದಾರಲ್ಲ ಹಾಣಗಿರಿ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ಅವರೇ ಕೊಟ್ಟರು, ಅನೇಕರು ಕೊಟ್ಟರು. ನಿಮ್ದು ತಂದು ನೀವು ನಿಮ್ಮ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ತುಳಸಿ ಬ್ರಾಹ್ಮಣರು ಇಲ್ಲ, ಎಷ್ಟು ಜನ ನಮ್ಮಲ್ಲಿ ಇದು ತುಳಸಿ ನನ್ನ ಜೊತೆ ಇಲ್ಲ. ನಾವು ಬಸವ ಧರ್ಮ ಯಾರನ್ನೂ ಕೂಡ ಇದು ಮಾಡಂಗಿಲ್ಲ. ತುಳಸಿ ಸಂಘಕ್ಕೆ ನಾವು ಸ್ಥಾನಮಾನ ಕೊಟ್ಟಿವಿ, ಯಾರಿಗಾರೆ ಯಾಕೆ ವಿರೋಧ ಮಾಡಕ್ಕೆ ಪಕ್ಷಕ್ಕೆ ಯಾಕೆ ನಡೆ ಆಗ್ತದೆ? ಆಮೇಲೆ ನಿಮ್ಗೆ ಕನ್ಯಾರ ಸ್ವಾಮೀಜಿ ಅವ್ರಿಗೆ ನಂಗೆ ಅಪಾರವಾದ ಗೌರವ ಅದ. ಅವ್ರು ಮಾಡಿದಂಥ ಕಾರ್ಯ ಶ್ರೇಷ್ಠ ಕಾರ್ಯ, ಸಾವಯವ ಕೃಷಿ, ಆಮೇಲೆ ಅಲ್ಲಿ ಗೋಗಳ ಸಾಕಣೆ, ಹಾಲಿನ ವಿಚಾರಗಳನ್ನೆಲ್ಲ ಮಾಡಿದಾರ. ದೊಡ್ಡವರು ಅದ್ರ ಮ್ಯಾಗ ಭಾಳ ಚೆನ್ನಾಗಿ ಮಾಡಿದಾರ. ಅವ್ರ ಬಗ್ಗೆ ನಮ್ಗೆ ಅಭಿಮಾನ ಅದ. ಆದ್ರೆ ಅವರು RSS ಫಸ್ಟ್ಲಿ ಮೋಹನ್ ಭಾಗವತ್ ಅವ್ರು ಕೂಡ ಹಿಂಗೆ ಕುತ್ಕೊಂಡು ಇದು ಮಾಡಿದಾರ, ಭಾಷಣ ಮಾಡ್ಯಾರ. ಅವರು RSS. ಅವರ ಕಾರ್ಯಸಿದ್ದೇಶ್ವರ ವಚನಗಳದವು, ಕಾರ್ಯಸಿದ್ದೇಶ್ವರ ವಚನಗಳದವು. ನಾನೇನು ಹೇಳಕ್, ನಾನು ಅದಕ್ಕೆ ಧರ್ಮಗುರುಗಳು ಅವ್ರ ಬಗ್ಗೆ ನನಗೆ ಗೌರವ ಅದ. ಅವ್ರು ಮಾಡಿದ ಕೆಲಸ ಶ್ರೇಷ್ಠ ಕೆಲಸ ಮಾಡಿದ್ದಾರೆ. ನೋಡ್ರಿ, ಅವ್ರು ನಾವು ಕನ್ನೇರಿಯವರು ಒಂದು ಶಬ್ದ ಬಳಸ್ತಾರೆ, ಒಂದು ಶಬ್ದ. ನಿಮ್ಗೆ ಗೊತ್ತದ, ಅದ್ರ ಬಿಟ್ಟು ನಾ ಏನು ಮಾತಾಡಕ್ ಹೋಗಿಲ್ಲ. ಅವತ್ತು ಮೊನ್ನೆ ನಾನು ಒಂದು ಇಂಟರ್ವ್ಯೂದಾಗ ಕೂಡ ಹೇಳಿದಾಗ ಒಂದು ಶಬ್ದ ನೀವು ಕ್ಷಮೆ ಯಾಪನೆ ಕೇಳ್ಬಿಡ್ರಿ ಅಷ್ಟೇ. ಆ ಶಬ್ದಕ್ಕೆ ಸ್ವಲ್ಪ ಕೇಳ್ರಿ, ಒಬ್ರು ನೀನು ಕೇಳ್ತಾ ಹೇಳ್ತೀನಿ, ಯಾಕೆ ಕಡ್ಬಿಟ್ಟು ಮಾಡ್ತೀನಿ ನೀವು. ಆ ಶಬ್ದ ಉಪಯೋಗಿಸಿದ, ಆ ಶಬ್ದ ವಾಪಸ್ ತಗೊಂಡ್ರು. ಅವ್ರ ಪಾದ ಮುಟ್ಟಿ ನಾವು ಕರ್ಕೊಂಡ್ ಬರ್ತೀನಿ. ಆ ಶಬ್ದ ಯಾರದೇ ತಾಯಿ ಈಗ ನಿಮ್ಗೆ ದೋಷ ಇರ್ಬೋದು, ನಾನು ನಿಮಗೆ ಬೈಬೋದು, ನೀವು ನನಗೆ ಬೈಬೋದು. ಅವ್ರ ನನ್ನ ತಾಯಿಗೆ ನಿಮ್ಮ ತಾಯಿಗೆ ಬೈಯೋಂತಷ್ಟಿದ್ದು ಅಧಿಕಾರ ಯಾಕೆ ಕೊಟ್ರಿ ನಿಮ್ಗೆ? ನಾವು ನೀವು ಬೈಕೊಂಡು, ನೀವು ಬದ್ಮಾಶ್ ಅದಿರಿ, ನಾಲಾಯಕ ಅದಿರ, ಅದು ಅದಿರ, ನಾವು ನೀವು ಬೈಕೋಣ. ಇವ್ರು ಸುಳ್ಳು ಅದಾರ, ಇವ್ರು ಲಪಂಗ ಅದಾರ, ಸುಡುಗಾಡ ಬೈಕೊಡ್ರಿ. ಅರೆ ಯಾರ್ದರೆ ತಾಯಿಗೆ, ನಿಮ್ಮ ತಾಯಿಗಾಗ್ಲಿ ನನ್ನ ತಾಯಿಗಾಗ್ಲಿ, ಅವಳು ಏನ್ ಮಾಡ್ಯಾಡ್ರಿ ತಾಯಿ? ಆ ತಾಯಿಗೆ ಬೈಯುವಂಥದ್ದೇ ಅದು. ಆಮೇಲೆ ಯಾರು ಇದನ್ನ ಮಾಡ್ತಾರೆ, ಯಾರೇ ಇರ್ಲಿ ಅವರು, ಅವ್ರೆಲ್ಲರಿಗೂ ನಮ್ಮ ವಿರೋಧ. ರಾಮಗ್ ಬೈದ್ರು ವಿರೋಧ ಅದ, ಹನುಮಂತಗ್ ಬೈದ್ರು ವಿರೋಧ. ಆ ನಿರ್ಬಂಧ ಅಲ್ಲ, ಆ ಶಬ್ದ ಬಳಸೋರು ಎಲ್ಲರಿಗೂ ನಿರ್ಬಂಧ ಮಾಡ್ತೀವಿ ನಾವು. ಅಂತವ್ರು ಯಾರು ಮಾಡಿದ್ರ ಅಂತ ಬಂದಿದ್ದ ಈ ತರ ಅತಿರೇಕಕ್ಕೆ ಒಬ್ಬ ವ್ಯಕ್ತಿತ್ವವಾಗಿ ಬೈಯುವಂಥದ್ದು ಇರ್ತದ. ಪ್ರತಿಪಾದನೆ ಮಾಡ್ರಿ, ನಮ್ದು ಬಸವ ಧರ್ಮದ ನಾವು ಪ್ರತಿಪಾದನೆ ಮಾಡ್ತೀವಿ. ನಿಮ್ದು ಹಿಂದೂ ಧರ್ಮದ ಹಿಂದೂ ಪ್ರತಿಪಾದನೆ ಮಾಡ್ರಿ, ನಿಮ್ ಧರ್ಮ ನೀವು ಬಳಸಕ್ಕೆ ಪ್ರತಿಪಾದನೆ ಮಾಡ್ರಿ. ಯಾರು ಇಲ್ಲ, ನಿಮ್ ಸಹಕಾರ ಸಹಾಯಬೇಕಾದ್ರೆ ನಾನು ಮಾಡ್ತೀನಿ. ಮತ್ತು ಅವ್ರದ್ದು ಇಸ್ಲಾಂ ಧರ್ಮದವ್ರು ಮಾಡ್ಲಿ, ಕ್ರಿಶ್ಚಿಯನ್ ಧರ್ಮದ ಅವ್ರು ಮಾಡ್ಲಿ, ಬುದ್ಧ ಧರ್ಮದ ಅವ್ರು ಮಾಡ್ಲಿ, ಜೈನ್ ಧರ್ಮದ ಅವ್ರು ಮಾಡ್ಲಿ. ಇವತ್ತು ಜೈನರು ಎಲ್ಲರೂ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರೆ, ಬ್ರಾಹ್ಮಣರಿಗೆಲ್ಲ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರೆ, ಮುಸಲ್ಮಾನರು ನಮ್ಮ ಕಡೆ ಬರ್ತಾರೆ, ಲಿಂಗಾಯತರು ಬರ್ತಾರೆ. ಲಿಂಗಾಯತರಲ್ಲೇ ಜಗಳ ಮಾಡಿಸಿ ಮಾಡ್ತಾರೆ. ಹೂ ಇಸ್ ದಟ್ ಪರ್ಸನ್? ನೋಡ್ರಿ, ನಾವು ಬಲಿ ಆಗಿದೀವು. ಯಾರು ಬಿಡಪ್ಪ, ನಿನ್ಗೆಲ್ಲ ಗೊತ್ತ, ನಮ್ಮ ಮನೆಯಲ್ಲ ಹೇಳಿದೀನಿ. ಪದೇ ಪದೇ ನನ್ಗೆ ಕಣಕಾಗ ಹೋಗ್ಬೇಡ್ರಿ, ನಾನು ಸಾಂಬಾರು ಮಾತಾಡಕ್ ಹೋಗಲ್ಲ. ಕೇಳಿಗ ಹೌದಲ್ಲ, ಒಂದ್ ನಿಮಿಷ. ಆಮೇಲೆ ಇನ್ನೊಂದು ಮಾತು ಹೇಳಿದರು, ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ಗೆಳು ತರಬೇಡ್ರಿ ಅಂತ. ತ್ರಾಸ ಎಲ್ಲ ಆಯ್ತಂದ್ರೆ ಅವ್ರಿಗೆ, ಆ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ನಾನು ನೀರಾವರಿ ಮಾಡಿಸಕ್ ನಾ ಮಾಡಿದ ಹೇಳ್ಕೊಳಂಗಿಲ್ಲ. ನಾನು ನೀರಾವರಿ ಮಾಡಿದ್ದು ಎಲ್ಲ ಮಾಡಿದ್ದು ಸ್ವಲ್ಪ ನಾ ಮಾಡಿದ ಹೇಳಂಗಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಪ್ರೇರಣೆ ಅಂತೀನಿ ನಾನು. ನನಗೂ ಹೇಳ್ಕೋಬೋದಾಗಿತ್ತಲ್ಲ, ಬಂಡತನದಿಂದ ನಾನು ನಾನೇ ಮಾಡೀನಿ ಅಂತ. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹೆಸರಾಗಿ ತಗ್ಬಿಟ್ಟು ನಾನು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಪ್ರೇರಣೆ, ಈ ಭೂಮಿಗೊಂದು ಪಕ್ಷಿ ನೀರು ಕೊಡ್ರಿ, ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳಿ ಹೇಳಿದಂತ ಮಾತನ್ನ ಯಾವತ್ತೂ ನಾನು ಮಾತಾಡ್ತೀನಿ. ನನ್ನ ಮನೆಯಲ್ಲಿ, ನನ್ನ ಇದರಲ್ಲಿ ಯಾವತ್ತು ಸಿದ್ದೇಶ್ವರ ಸ್ವಾಮೀಜಿ ನನಗೆ ಇರಬೇಕಾಗಿ ಗುರುಗಳು ಯಾರಾದ್ರೂ ನನ್ನ ಸಿದ್ದೇಶ್ವರ ಸ್ವಾಮಿಗಳು, ಉಳಿದವ್ರು ಯಾರು ಅಲ್ಲ. ನಾನು ನಿಜವಾದ ಸಂತ. ಅವತ್ತೊಂದು ದಿವಸ ಡಿಕ್ಷನರಿಯಾಗಿ ನೀವು ಸಂತನ ಹೆಸರು ತೆಗೆದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ. ಸೇಂಟ್ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ. ನೋಡಪ್ಪ, ಈಗ ಇವ್ರು
ಗೊತ್ತಿಲ್ಲ ಸ್ವಾಮೀಜಿ ಅವ್ರದ್ದು ಇವ್ರದ್ದು ಇರಲಿ, ಅದು ನಮ್ಗೆ ಬೇಡ ಅನ್ನಂಗಿಲ್ಲ. ನಿಮ್ಮ ಹೊಲವು ಏನದಪ್ಪ ಗೊತ್ತಿಲ್ಲ ನಿಮ್ಗೆ, ಏನು ಕಡೆ ಎಲ್ಲಾದ ಸುಮ್ಕೊಡ್ರು. ಆಯ್ತಾ. ಮತ್ತಿದು ಫೋಟೋನು ಏನ್ರೆ ಇದು ಅದ ಅನ್ಬಾರ್ದು ನೀವು, ಏನಂತೀರಿ? AI जनरल पौर्णिमा आहे आणि आज ಆಕ್ಷೇಪ ಇಲ್ಲ, सुद्धा आजच आहे. ನನ್ನ ಆಕ್ಷೇಪ ಇಲ್ಲ. ನೀವು ಅದನ್ನ ನೀವು ಪಾಲನೆ ಮಾಡ್ತೀರಿ. ಹೌದು, ನೀವು RSS ಪರವಾಗಿರ್ಬೋದು, ನೀವು ಪಾಲನೆ ಮಾಡಿ, ನಿಮ್ಗೆ ಯಾರು ಬರ್ತಾರೆ? ನಾ ಬೈದಿನ ಅದಕ್ಕೆ ಇಷ್ಟೇ. MB ಪಾಟ್ರಿ ಯಾರೋ ಒಬ್ಬ ಕಡೆ ಯಾರೋ MB ಪಾಟಿ ಯಾರ್ದು ಮಾತು ಕೇಳಿಲ್ಲ, PAಗಳು ಮಾತು ಬದಲು ಕೇಳ್ತೀನಿ. ಏನ ಎಂತವ್ರ ಮಾತು ಕೇಳಿಲ್ಲ, PAಗಳು ಮಾತು ಕೇಳ್ತಾರ, ಅದು ಮಾತು ಕೇಳ್ತಾರ, ಇದು ಮಾತು ಕೇಳ್ತಾರ. ನಾನು ಅನ್ಬೋದಲ್ಲ, ಇದನ್ನ ಮಾಡ್ಸಕ್ ಹಚ್ಚಿದವ್ರೆ ಸ್ವಾಮಿಗಳಿಗೆ, ಲಿಂಗಾಯತ ಬಡದಾಡಕ್ ಹಚ್ಚಿದವ್ರೆ ಯಾರು? ಅದೇ ಯಾರು ಅನ್ಬೋದಲ್ಲ. ನಾನು ಅಂದಿಲ್ಲ, ಅನ್ಬೋದಲ್ಲ. ನಿಮ್ಗೆ ಸಿಗಲ್ಲಪ್ಪ, ನಾನು ಹೇಳ್ತೀನಿ, ನಾನು ಅನ್ಬೋದು ಅಂತ ಹೇಳಿದ್ದೀನಿ. ನೋಡಪ್ಪ ನಿಮ್ದೆಲ್ಲ ಈಗ ಅನ್ಬೋದಲ್ಲ, ನೀವು ಇವ್ರ ಆಚಾರ ಮಾಡಪ್ಪ, ನಿಮ್ಗೆ ಇವ್ರು ಹಚ್ಚಕತ್ತೀವಿ ಬಿಡುವಲ್ಲಿ ಬಿಡ್ರಿ. ಈಗ ನನ್ನ ಫ್ಲೈಟ್ ಟೈಮ್ ಅದ, ಕೇಳಿ ಕಳ್ಸ್ತೀನಿ ತಗೋ, ನಿಂಗೆಲ್ಲ ಕಳ್ಸ್ತೀನಿ ತಗೋ. ಯಾರು ನೋಡ್ರಿ, ಈಗ ಸ್ವಾಮಿಗಳು ಅವ್ರಿಗೆ ಏನಾರ ತಪ್ಪು ಮಾಡಿದಂಥದ್ದು ನಾನು ಅದನ್ನ ಒಪ್ಕೊಳ್ಳೋದಿಲ್ಲ, ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಯಾರೇ ಸ್ವಾಮಿಗಳಲ್ಲಿ ಸ್ವಾಮಿಗಳಿಗೆ ನಾವು ಏಕವಚನ ಮಾತಾಡೋದು ಅದು ಸರಿಯಲ್ಲ. ಒಬ್ಬರು ಸ್ವಾಮಿಗಳಿಗೆ ಹೇಳಿ, ಅದನ್ನ ಎತ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಸಾನ್ಯಾಳ ಸ್ವಾಮಿಗಳಿಗೆ ಮಾತಾಡಿ ತಪ್ಪದ, ನಿಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಿ ತಪ್ಪದ. ಮತ್ತೆ ಹಿಂದಕ್ಕೆ ಕೂಡಲ ಸಂಗಮ ಸ್ವಾಮಿಗಳು ಅವರು ಏನೋ ಹೇಳ್ತಾರಲ್ಲ, ಗೊತ್ತವ್ರ ಸ್ಟೇಟ್ಮೆಂಟ್ ಅವರು ಇದ್ರಾಗ 5 ಮಂದಿ ಎತ್ತದ್ರು ಅಂದಿದ್ರು ಅವ್ರು. ಅದೇನೋ ಬೇರೆ ಅರ್ಥ ಇದ್ರೆ ನಾ ಸಮರ್ಥನೆ ಮಾಡ್ಕೊಂಡಿದ್ದೆ. ಉಲ್ಟಾ ನಾವಾಗ ಹೊರಟೆಯವ್ರು ಬೈದ್ರು ನನಗೆ, ಒಟ್ಟು ಬೈದು ಹೊರಟೆಯವ್ರು ಕ್ಷಮ ಕೇಳಿದ್ರು ತುಂಬ ಸರ್. ಅವಾಗ ನಮ್ಮ ಹೊರಟೆಯವರು ಕ್ಷಮ ಕೇಳಿದ್ರು ಅದು. ಮತ್ತೆ ಕೂಡಲ ಸಂಗಮ ಸ್ವಾಮಿಗಳಿಗೆ ಬಸವನಗೌಡರು ಕೇಳಿ, ಮತ್ತೆ ಕಳಸಿ ಕಂಟಾಸಿ ಅಲ್ಲ ನೀವು ಕೂಡಲ ಸಂಗಮ ಸ್ವಾಮಿಗಳು. ಮತ್ತು ಯಾರಿಗೆ ಅಂದಿದ್ರಪ್ಪ ಅವರು? ಯಾರಿಗಾರಿ ಅವ್ರು ಯಾವ ಅರ್ಥ ನಾ ಹೇಳಿದೆ, ನನಗೆ ಹಿಂಗ ಅರ್ಥನಾಗ ಅಂತೀನಿ ಅಂತ ಅವ್ರು ಹೇಳಿದ್ರು. ಅವಾಗ ನಾ ಸಮರ್ಥನೆ ಮಾಡ್ಕೊಂಡು ಹಿಂಗ ಅಂತೀರಾ ಅಂತೇಳಿ. ಅವಾಗ ಹೊರಟೆ ಹೊರದ್ರೆ ಇಲ್ಲ, ಇದು ತಪ್ಪದ, ಹೊರಟೆಯವ್ರು ಬಹಿರಂಗ ಕ್ಷಣಕ್ಕೆ ನಮ್ಮ ಕೂಡ ಇದ್ದಂಥವ್ರು ಹೊರಟ ನಮ್ಮ ಹಿರಿಯರು ಅಂತ ಆಯ್ತಪ್ಪ. MB ಪಾಟ್ಲದಲ್ಲ ತಪ್ಪದು. ಆಮೇಲೆ ಮುಂದಿನ ಹೇಳುದು ಬರ್ತೀನಿ ಪರ್ಯಾದ ಮೀಟಿಂಗ್ ಎಲ್ಲ ಏನೋ ಕರೆಕ್ಟ್. ನಂದು ಬರೀ ಬಸವದಾಳ ಅಲ್ಲ, ನಾನು ಕೂಡ ನೀವೇನ್ ಮಾಡಕತ್ತಿರಲ್ಲ. ಪ್ರಿಯಾಂಕ ಖರ್ಗೆ ಅವರ ಭೀಮ ಆರ್ಮಿಗೇಟ್ ಹಂಚಿರಿ ನೀವು, ಭಾಳ ಕಂಡಪಡಿ ಹಂಚಾರಿ ಇವ್ರೆಲ್ಲ. ಏನ್ರಿ ಭೀಮ ಆರ್ಮಿಗೆ? ನಮ್ದು ಬಸವ ಆರ್ಮಿ ಬರ್ತದ, ಭೀಮ ಆರ್ಮಿ ಬರ್ತದ, ಸಿದ್ದರಾಮಯ್ಯನ 5 ಆರ್ಮಿ ಬರ್ತದ, ಅನುಭವ ಮಂಟಪ ಬರ್ತದೆ ಎಲ್ಲ, ಕುಂಬಾರ ಕಂಬಾರ ಕೂಳೆ ಸಂಕವನು ಬರ್ತಾ ನೋಡ್ತೀವಿ. ನನ್ನ ವಿರುದ್ಧ ಬರೋರು ಯಾರು? ನೀವು ಮಂದಿರ ಕೂಡ್ಸೋರು ಯಾರಪ್ಪ? ಅದೇನಾ ಅವರೇ ನನ್ನ ವಿರುದ್ಧ ಓಟ್ ಹಾಕೋರು ಬಿಜೆಪಿ ಅವರು. ಬಿಜೆಪಿ ಸಮಾವೇಶ ಮಾಡ್ತೀರಿ, ಅದನ್ನ ಅನುಭವ ಮಂಟಪ ಸಮಾವೇಶ ಮಾಡ್ತೀನಿ. ಅನುಭವ ಮಂಟಪ ಬಂಡಾರಿ ನೀವು ಇದ್ರಿ, ನರಶಂಕರ್ ಮತ್ತೆ ನಿಮ್ ಬಿಟ್ಟಿನ ತಿಳ್ಕೊಂಡಿರಿ, ನೀವು ಓದಿರಿ. ಅದಕ್ಕ ಆಮೇಲೆ ಹೇಳ್ತೀನಿ, ಇಂಥ ಬೆದರಿಕೆಗೆ ಅದಕ್ಕೆ ನಾ ಬಗ್ಗಿಲ್ಲ, ಬಗ್ಗುದಿಲ್ಲ. ಇವ್ರು ಏನೇನು ಮಾಡಾಕತ್ತಾರ. ನನಗೆ ನಿನ್ನೇನು ಕೂಡ ಒಂದಿಬ್ರು ಬಂದು ರಾತ್ರಿ ಸಂಚಿಗೆ ಪಡೆಯ ಸಾಹೇಬ್ರ ನಾವು ಸುಮ್ಮನೆ ಇರ್ತೀವಿ ಅಲ್ಲಿ ಏನ್ರಿ, ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ನೀವು ನಮ್ಗೆ ಬಿಜೆಪಿ ಪಾರ್ಟಿಯಾಗದವ್ರಿ, ಮತ್ತೆ ನಾವೆಲ್ಲ ಇದಾಗದೇವು ನಿನ್ನೆ ಬಂದ್ರೆ ಮತ್ತೆ ಹೆಸರು ಹೇಳಕ್ ಹೋಗಂಗಲ್ಲ. ಪಾಪ ಯಾಕೆ ಕೆಲಸ ಮಾಡ್ಬೇಕು ನಾನು ಓದವು ಏನ್ರಿ. ಒಂದು ಸುಮ್ಮನೆ ತಪ್ಪು ತಿಳ್ಕೊಂಡ್ರಿ ಸಾಹೇಬ್ರ, ನಿನ್ನೆ ಸಂಚಿಗೆ ಬಂದಿದ್ರು ನಮ್ಗೆ 7 ಗಂಟೆಗೆ ಏನ್ರಿ ಬಂದಿದ್ರು ಒಂದ್ ಕಡೆ ಬಂದ. ನಾವು ಸುಮ್ಮ ಪ್ರತಿಭಟನೆ ನಾವು ಇರ್ತೀವ್ರಿ, ಮತ್ತೆ ಎಲ್ರಿ ನೀವು ತಪ್ಪು ತಿಳ್ಕೊಂಡ್ರಿ ಅಂತ ಕಡೆ ಬಂದಿರ. ಆಮೇಲೆ ಎಲ್ಲಾ ನನಗೆ ಮಾಹಿತಿ ಕೊಡಾಕ್ತಾರ ಅವ್ರ ಎಲ್ಲಾ ಈ ಮಂದಿ. ಸಾಹೇಬ್ರ ನಿಮ್ಮ ವಿರುದ್ಧ ಸಮಾವೇಶ ಮಾಡ್ಬೇಕಂತಾರ ಏನ್ರಿ, ನಿಮ್ಮಂತವ್ರು ಇವ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತಾರ. ಮಾಡ್ರಪ್ಪ, ನೀವು ಯಾರೊಬ್ಬರು ನಿಂದಿರಬೇಕಲ್ಲ. ವಿಜೇಂದ್ರ ಅವ್ರು ಕರ್ಕೊಂಡು ಪ್ರತ್ಯೇಕ ಲಿಂಗಾಯತ ಮಾಡಿ ನಾವು ಬಿಜೆಪಿಯಲ್ಲಿ ಆರಾಮಾಗಿರ್ತೀವಿ.
ನೋಡ್ರಿ ವಿಜೇಂದ್ರ ನಮ್ಗೆ ಗೊತ್ತಿಲ್ಲಪ್ಪ, ವಿಜೇಂದ್ರ ನನಗೇನು ಸಂಬಂಧ ಅದ, ಅವ್ರವ್ರು ಕೇಳ್ಕೊಡ್ರಿ. ಆದ್ರೆ ಇಷ್ಟೇ, ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಸೈ ಮಾಡಿ ಲಿಂಗಾಯತಲ್ಲ, ನಾನು ಮಾಡಿದ್ದೆ ಅವಾಗ ಸೈ ವೀರಶೈವ ಲಿಂಗಾಯತ. ಮುಂದದು ವೀರಶೈವ ಕೇಂದ್ರ ಸರ್ಕಾರದಾಗ ಅದು ಅನುಮೋದನೆ ಆಗಲ್ಲ, ಶೈವ ವೀರಶೈವ ಪದ ಬಳಸಿದ ಅನುಮೋದನೆ ಆಗಲಿಲ್ಲ. ಅವಾಗ ನಾವು ಲಿಂಗಾಯತಪ್ಪ ಅಂದ್ವಿ. ಆಮೇಲೆ ಏನ್ರಿ ನಾ ಹೇಳ್ತೀನಿ, ನಮ್ಮ ಮನ್ಯಾಗ ನೋಡಪ್ಪ, ನಮ್ಮ ಮನ್ಯಾಗ ಹೇಳ್ತೀನಿ ಕೇಳಿ, ನಾ ರಾಜಕೀಯದಾಗ ಅದೀನಿ, ನಾ ದುರ್ಗವ್ರ ಗುಡಿಗೂ ಹೋಗ್ತೀನಿ, ಮಲ್ಲಿಕಾರ್ಜುನ ಗುಡಿಗೂ ಹೋಗ್ತೀನಿ, ಸಿದ್ದರಾಮೇಶ್ವರ ಗುಡಿಗೂ ಹೋಗ್ತೀನಿ. ಅದು ಯತ್ನಾ ಬಸವನಗೌಡರು ಹೇಳಿದ್ರು, ಅದನ್ನ ಹೇಳ್ಬೇಕಾಗಿತ್ತು. ನಿನ್ನೆ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರ ಮುಂದೆ ಹೇಳಿದ್ರಲ್ಲ, ಸಿದ್ದರಾಮೇಶ್ವರ ಗುಡಿಗೆ ಹೊಂಟಿತ್ರಿ ನಮ್ ಕೈ ಅಂದು ಏನ್ರಿ, ಸರ್ಕಾರ ಅದನ್ನ ಇದು ಮಾಡಾಕತ್ತಿದ್ರು, MB ಪಾಟೀಲ್ ಉಳಿಸಿದಾರ ಹೇಳಿದ್ರಿಲ್ಲ, ಹೇಳ್ಯಾರ ಇಲ್ಲೋ? ಥ್ಯಾಂಕ್ ಯು ಅದಕ್ಕ